ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರವೆಯಿಂದ ಗುಲಾಬ್ ಜಾಮೂನ್ ಮನೆಯಲ್ಲಿ ಯಾವ ಥರ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ, ಮತ್ತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಜಾಮೂನ್ ಹಿಟ್ಟು ತಂದಿಲ್ಲ ಅಂದ್ರೂ ಮನೇಲಿ ರವೆಯಿಂದ ಆರಾಮಾಗಿ ಚೆನ್ನಾಗಿ ಹೆಲ್ದಿಯಾಗಿಯೇ ಮಾಡ್ಕೋಬೋದು. ಚೆನ್ನಾಗಿ ಸೇಮ್ ಅದೇ ಥರ ಬರುತ್ತೆ, ಸ್ಮೂತಾಗಿ ಬರುತ್ತೆ ಇದು. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ 150 ಗ್ರಾಮ್ ಅಷ್ಟು ರವೆ, ಚಿರೋಳಿ ರವೆ ತೊಗೊಂಡಿರೋದು, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 150 ಗ್ರಾಮ್ ಅಷ್ಟೇ ಶುಗರ್, 300 ಗ್ರಾಮ್ ಅಷ್ಟು ಹಾಲು, 2 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್. ಹಾಲು ಚಿರೋಳಿ ರವೆಗಿಂತ ಡಬಲ್ ಕ್ವಾಂಟಿಟಿ ಆಗುತ್ತೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಬೇಕು. ಅದಕ್ಕೆ ತುಪ್ಪ ತೊಗೊಂಡಿರುತ್ತೆ, 1 ಟೇಬಲ್ ಸ್ಪೂನ್ ತುಪ್ಪ ಇರುತ್ತಲ್ಲ ಅದು ಹಾಕೊಂಡು ಇದು ಮಾಡ್ಕೊಳ್ಬೇಕು, ಮೆಲ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಹಾಲು ಹಾಕ್ಕೊಳ್ಬೇಕು. ಹಾಲು ಬಾಯ್ಲ್ ಆಗಲು ಬಿಡಬೇಕು, ಸ್ವಲ್ಪ ಕುದಿ ಬರಬೇಕದು. ಇವಾಗ ಹಾಲು ಕುದೀತಾ ಇದೆ, ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಪ್ಪ ಮತ್ತು ಹಾಲು. ಇವಾಗ ರವೆ ತೊಗೊಂಡಿರುತ್ತಲ್ಲ, ರವೆ ಆದಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕದು. ನೀಟಾಗಿ ಸ್ಲೋ ಆಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಗಟ್ಟಿ ಆಗಬೇಕದು. ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗಲು ಬಿಡಬೇಕು. ಇವಾಗ ನೋಡಿ ಎಲ್ಲ ತಣ್ಣಗಾಗಿದೆ. ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟೆಲ್ಲ ಸ್ಮೂತ್ ಆಗೋವರೆಗೂ ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು. ಇವಾಗ ಸ್ಮೂತ್ ಆಗುವಷ್ಟು ಕಲಿಸ್ಕೊಳ್ಬೇಕು ಹಿಟ್ಟು. ಅದೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಕಲಿಸ್ಕೊಂಡಾದ್ಮೇಲೆ ಇವಾಗ ಹಾಲಿನ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಆಗಿದೆ, ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟೆಲ್ಲ. ಇವಾಗ ಒಂದು 10 ನಿಮಿಷ ಹಸಿ ಬಟ್ಟೆ ಮಾಡಿ ಕ್ಲೋಸ್ ಮಾಡಿಡಬೇಕು. ಅದು ಚೆನ್ನಾಗಿ ಸೆಟ್ ಆಗಬೇಕಂತಂದರೆ ಕ್ಲೋಸ್ ಮಾಡಿಟ್ಟು ಇಲ್ಲಿ ನಾವು ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಬೇಕು. ಈಗ ಪಾಕ ಮಾಡ್ಕೊಳ್ಳೋಕ್ಕೆ 150 ml ಅಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಅದು ಶುಗರ್ ತೊಗೊಂಡಿರ್ತೀವಿ ಆ ಬಟ್ಲಲ್ಲಿ ಸೇಮ್ ಬಟ್ಲಲ್ಲಿ ಶುಗರ್ ಹಾಕ್ಕೊಳ್ಬೇಕು. ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಆಗಕ್ಕೆ ಬಿಡಬೇಕು. ಇಲ್ಲಿ ನಾನು ತೊಗೊಂಡಿರೋ ಅಳತೆಯಲ್ಲಿ ರವೆ ಒಂದು ಬಾಟ್ಲು ಅಂದರೆ 150 ಗ್ರಾಮ್ ಅಷ್ಟು ತೊಗೊಂಡಿರೋದು, ಅದರಲ್ಲಿ 20 ಗುಲಾಬ್ ಜಾಮೂನ್ ಆಗುತ್ತೆ. ಇವಾಗ ಕುದೀತಾ ಇದೆ ನೀರು, ಶುಗರು ಮತ್ತು ನೀರು ಮೆಲ್ಟಾಗಿ ಕುದೀತಾ ಇದೆ. ಅದು ಸ್ಮಾಲ್ ಒಂದು ಎಳೆ ಪಾಕ ಬರಬೇಕು ಅಷ್ಟೇ. ಸ್ವಲ್ಪ ತಿಕ್ಕಾಗಬೇಕು. ಅದು ತಿಕ್ಕಾದರೆ ಚೆನ್ನಾಗಿರುತ್ತೆ. ಇವಾಗ ಏಲಕ್ಕಿ ಇರ್ತದೆ, ಏಲಕ್ಕಿ ಸುಲಿದು ಹಾಕ್ಕೊಂಡಿರೋದು ಹಾಗೆ. ಕುಟ್ಟಿನೂ ಹಾಕೋಬೋದು, ನೀವು ಪುಡಿ ಬೇಕಾದ್ರೆ ಪುಡಿ ಹಾಕೋಬೋದು. ಒಂದೇ ಲವಂಗ ಹಾಕೊಂಡಿರೋದು. ಏಲಕ್ಕಿ ಪುಡಿ ಇದ್ದರೆ ಪುಡಿನೂ ಹಾಕೊಳ್ಬೋದು, ಟೇಸ್ಟ್ ಬರುತ್ತೆ, ಫ್ಲೇವರ್ ಬರುತ್ತೆ. ಸ್ವಲ್ಪ ಮುಟ್ಟಿ ನೋಡಿ, ಈ ಥರ ಸ್ವಲ್ಪ ಎಳೆ ಥರ ಪಾಕ ಬರಬೇಕದು. ಇವಾಗ ಅಂಟ್ಕೊಳ್ತಾ ಇದೆ. ಈ ಥರ ಬಂದರೆ ಓಕೆ ಆದಂಗೆ. ಒಂದೇ ಒಂದು ಹಳ್ಳಿ ಉಪ್ಪು ಹಾಕ್ತಿರೋದು. ಉಪ್ಪು ಏನಕ್ಕೆ ಹಾಕೋಬೇಕಂದ್ರೆ ಶುಗರ್ ಹಾಕಿರುತ್ತಲ್ಲ, ಸೊ ಶುಗರ್ ಸಿರಪ್ ಮಾಡೋದ್ರಿಂದ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಇಲ್ಲಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಕಾಯುವಷ್ಟರಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಬೇಕು. ಆ ಹಿಟ್ಟೆಲ್ಲ ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಬೇಕು. ನೋಡಿ ಇವಾಗ ಚೆನ್ನಾಗಿ ರೌಂಡ್ ಚೆನ್ನಾಗಾಗತ್ತೆ.
ಇದೆಲ್ಲಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ಬೇಕು. ನೋಡಿ ಇಲ್ಲೆಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅಂಗಡಿಯಿಂದ ಮೈದಾ ಹಿಟ್ಟಿದ್ದು ಕಲಸಿರೋದು ಮಿಕ್ಸ್ ತರೋ ಬದಲು ಈ ಥರ ಮನೆಯಲ್ಲಿ ಆರಾಮಾಗಿ ಹೆಲ್ದಿಯಾಗಿ ಜಾಮೂನ್ ಮಾಡ್ಕೊಳ್ಬೋದು. ಎಲ್ಲ ಮಕ್ಕಳಿಗೂ ಜಾಮೂನ್ ಅಂದರೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಹೆಲ್ದಿಯಾಗಿರುತ್ತೆ ಮತ್ತು ಮನೆಯಲ್ಲಿ ಮಾಡಿರೋ ಥರ ಇರುತ್ತೆ, ರವಾನೂ ಇರುತ್ತೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪು ಆಗೋವರೆಗೂ ಬಿಡಬೇಕು. ಚೆನ್ನಾಗಿ ಎಲ್ಲನೂ ಕೆಂಪಾಗ್ಬಿಟ್ಟು ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕೊಳ್ಬೇಕು. ನೋಡಿ ಕಲರು ಚೆನ್ನಾಗಿ ಬಂದಿದೆ. ಸೇಮ್ ಜಾಮೂನ್ ಥರನೇ ಅಂಗಡಿಯಲ್ಲಿ ಮಿಕ್ಸ್ ತಂದಿರ್ತೀವಿ ಅದೇ ಥರ ಜಾಮೂನ್ ಥರ ಅನ್ಸುತ್ತೆ. ಇವಾಗ ಅದೇನು ಪಾನ್ಕೊಂಡಿರ್ತಿಲ್ಲ ಅದರಲ್ಲೆಲ್ಲ ಫ್ರೈ ಮಾಡಿರೋದೆಲ್ಲ ಹಾಕೊಂಡ್ಬಿಟ್ಟು ಬಿಟ್ಟರೆ ಒಂದು 5 ನಿಮಿಷ ಸೆಟ್ ಬಿಡಬೇಕು. ಸೆಟ್ ಆದಮೇಲೆ ಗುಲಾಬ್ ಜಾಮೂನ್ ರೆಡಿ. ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.